ಕ್ಷತ್ರಿಯ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮದಿಗೆ ಮಂಗಳವಿತ್ತು ರಾಗದಿಂದೀಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮಾನೋ ಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮತ್ತುರುವೆ ಕೃಪೆಯಾಗು. ದೇಶಿಕನೇ ಅನುಭವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಆಣ ವಾದಿ ತ್ರೈಮಲದೋಳೆ ರಾಸಕನೇ ನನಗೆ ಕೃಪೆಯಾಗು. ಕಾರ್ಯ ಕಾರಣ ಭಕ್ತಿ ಸೂರ್ಯ ತಾಮಸದತ್ತಿ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಗುರು ವರ್ಯ ನೀ ನನಗೆ ಕೃಪೆಯಾಗು. ಗುರೋರಧಿಕವೆಂದು ಜಗದಲ್ಲಿ ಸಾರುತ್ತಿಹ ನಿಗಮ ಶ್ರುತಿ ಕೇಳಿ ಗುರುವೇ ನಾ ನಿಮ್ಮ ಪದಯುಗವ ಬಣ್ಣಿಪೆನು ಕೃಪೆಯಾಗು. ಹರನಿಂದಲಧಿಕ ಸದ್ಗುರು ಎಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನ್ನು ನುತಿಸುವೆನು ಕರುಣದಿಂದನಗೆ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸಲ್ಲಿಗೊಮ್ಮೊಮ್ಮೆ ನುತಿಪೆ ನಾಂ ಗುರುರಾಯ ಸಲ್ಲಿಲೆಯಿಂದ ಕೃಪೆಯಾಗು. ಶಿವನ ಸನ್ನಿಧಿಯರ್ಗೆ ಭವಮರಣ ಉಂಟೆಂದು ತವ ಪಾದ ಪದ್ಮ ಸನ್ನಿಧಿಯ ಬಯಸಿ ಬಂದವ ನನಗೆ ಗುರುವೇ ಕೃಪೆಯಾಗು. ನರಜೀವಿಗಳಿಗೋರ್ವ ಹರನೆ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದರಗಿಪ್ಪೆ ನನಗೆ ಕೃಪೆಯಾಗು. ನೂತನ ಶಬ್ದ ಪಾಣಿಂದೊಗೆವಂತೆ ಜಾಣ ಶ್ರೀ ಗುರುವೇ ನೀ ನುಡಿಸಿದಂತೆ ನಾ ಮಾಡದರೆ ನುಡಿವೇ ಕೃಪೆಯಾಗು. ಮಾತೇನು ನೀ ನಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಹೊರಡು ಕೊನರುವುದು ಬಲು ಬರಡು ಭಯನಾಗುವುದು ಕುರುಡಂಗೆ ಕಣ್ಣು ಬಹುದು ನಿನ್ನಲು ಮೇಯಂದರಿದೆ ನೈ ಗುರುವೇ ಕೃಪೆಯಾಗು. ನೀಯರಾದ ಈ ಎಲ್ಲ ಶ್ರೀಗಳವರ ಪವಿತ್ರ ಸಾನ್ನಿಧ್ಯದಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಿಶ್ಚಯದಾರ್ಢ್ಯಾದೂರ್ಧ್ವಂ ಶಾಸ್ತ್ರರಕ್ಷಣಂ ಅನ್ಯಥಾ ಪಾತಿಥ್ಯ ಆಶಂಕ್ಯ. ಹನ್ನೆರಡು 13ನೇ ಸೂತ್ರಗಳು. ಜಗತ್ತನ್ನು ನಾವು ಪರಾಮರ್ಶಿಸಿದರೆ ಕಾಣುವ ರೂಪವಾಗಲಿ ಕೇಳುವ ಶಬ್ದವಾಗಲಿ ಸದಾ ಶಾಶ್ವತವಾಗಿ ಉಳಿಯುವುದಿಲ್ಲ. ಶಬ್ದ ನುಡಿದ ಕೆಲವೇ ಕ್ಷಣಗಳಲ್ಲಿ ಶಬ್ದ ನಿಶ್ಶಬ್ದವಾಗ್ತದೆ. ಹಾಗೆ ಕಂಡ ರೂಪ ಕಂಡ ಕೆಲ ಕ್ಷಣಗಳಲ್ಲಿ ನಿರೂಪಗೊಳ್ಳುತ್ತದೆ. ಇದು ಜಗತ್ತಿನ ಸಾಮಾನ್ಯ ಸ್ವರೂಪ.
ಯಾವುದು ಹೀಗೆ ತೋರ್ತದೆ, ಕೇಳಿ ಬರ್ತದೆ, ಕಾಣಿ ಬರ್ತದೆ, ನಿಲುಕ್ತದೆ ಕೈಗೆ, ಅದೆಲ್ಲವೂ ನಿಶ್ಶಬ್ದವಾಗ್ತದೆ, ನಿರೂಪವಾಗ್ತದೆ, ಮರೆಯಾಗ್ತದೆ. ಆದರೆ ಎಲ್ಲವೂ ನಿಶ್ಶಬ್ದವಾಗ್ತದೆ, ಎಲ್ಲವೂ ನಿರೂಪವಾಗ್ತದೆ, ಎಲ್ಲವೂ ಮರೆಯಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾವ ವಸ್ತುವಿನ ರೂಪ ಮರೆಯಾಗ್ತದೋ, ಯಾವ ವಸ್ತುವಿನ ಶಬ್ದ ಮರೆಯಾಗ್ತದೋ ಆ ವಸ್ತುವಿನೊಳಗೆ ಏನೋ ಉಳಿತದೆ. ಯಾಕೆ ಉಳಿತದಂದ್ರೆ ಅದು ನಿರೂಪ, ಮೊದಲೇ ನಿರೂಪ, ಅದು ಮೊದಲೇ ನಿಶ್ಶಬ್ದ, ಅದು ಮೊದಲೇ ಮರೆಯಾದಂಥದ್ದು. ಯಾವುದಕ್ಕೆ ರೂಪ ಬಂತೋ ಆ ರೂಪ ಮರೆಯಾಗ್ತದೆ, ಶಬ್ದ ಬಂತು ಶಬ್ದ ಮರೆಯಾಗ್ತದೆ. ಆದರೆ ಮೊದಲೇ ಯಾವುದು ರೂಪ ಇಲ್ಲದ್ದೋ, ಶಬ್ದ ಇಲ್ಲದ್ದೋ ಅದು ಮರೆಯಾಗುವ ಪ್ರಶ್ನೆ ಇಲ್ಲ. ಅದಕ್ಕೆ ಸಾರ ಅಂತೇವಿ, ಅಂಥ ವಸ್ತುವಿಗೆ ಸಾರ ಅಂತೇವಿ. ಸಾರ ಅಂದರೆ ಇಟ್ ಈಸ್ ದ ಇಸನ್ಸ್, ಅದು ಸಾರ, ಇಸನ್ಸ್, ಅದರ ಅಂತರಂಗ ಅಥವಾ ಅದರ ಆತ್ಮ ಅಂತ ನಾವು ಸಾಮಾನ್ಯ ಭಾಷೆ ಬಳಸಬಹುದು. ಈಗೆಲ್ಲ ಶಬ್ದಗಳು ಹೀಗೆ ಪ್ರವಾಹಿಯಾಗಿ ಹರಿದು ಹೋದ ಬಳಿಕ ಏನು ಉಳಿತದೆ ಅದು ನಿಶ್ಶಬ್ದವೇ. ಆದರೆ ಶಬ್ದ ರೂಪಗೊಂಡಾಗ ನಿಶ್ಶಬ್ದ ಇಲ್ಲಂತಲ್ಲ, ನಿಶ್ಶಬ್ದ ಇರ್ತದೆ. ಆ ನಿಶ್ಶಬ್ದತೆಯ ಮೇಲೆ ಶಬ್ದ ಹೀಗೆ ತಲೆದೋರ್ತದೆ, ಮತ್ತೆ ತಲೆದೋರಿದ ಶಬ್ದ ನಿಶ್ಶಬ್ದವಾಗ್ತದೆ. ಅಂದ್ರೆ ನಿಶ್ಶಬ್ದ ಇದು ಶಬ್ದದ ಮೂಲ, ಶಬ್ದದ ಅಂತ್ಯ ಎರಡು. ಶಬ್ದದ ಆದಿಯೂ ಹೌದು, ಶಬ್ದದ ಅಂತ್ಯವೂ ಹೌದು, ಶಬ್ದ ಮಧ್ಯದಲ್ಲಿ ಅದರ ಸಾರವೂ ಹೌದು, ಅದು ನಿಶ್ಶಬ್ದದ. ಶಬ್ದದೊಳಗಣ ನಿಶ್ಶಬ್ದದಂತಿದ್ದಿತ್ತು ನೋಡ. ಏನ ವಚನಕಾರರು ಹೇಳ್ತಾರೆ, ಶರಣರು ಹೇಳ್ತಾರೆ, ಎಂಥ ಸುಂದರ ಮಾತು ಹೇಳ್ತಾರೆ. ನೆಲದೊಳಗನ ನಿಧಾನ ಇದ್ದಂಗೆ, ಆಕಾಶ ಮುಗಿಲ ಮರೆಯ ಮಿಂಚಿದ್ದಂಗೆ, ಹಾಗ ಶಬ್ದದ ಮರೆಯ ನಿಶ್ಶಬ್ದ ಇದ್ದಂಗೆ. ಆ ಶಬ್ದ ನೋಡಬೇಕು ಎಷ್ಟು. ಸುಮ್ಮನೆ ಈಗ ನೋಡಿದಾಗ ಶಬ್ದಗಳು ನಮ್ಮ ಮನಸ್ಸಿನಲ್ಲಿ ಅನೇಕ ತರಂಗಳನ್ನು ನಿರ್ಮಾಣ ಮಾಡ್ತವೆ. ನಾನೊಂದು ಒಳ್ಳೆಯ ಶಬ್ದ ನೋಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವದ ತೆರೆ ಏಳುತ್ತದೆ. ನಾನೊಂದು ಕೆಟ್ಟ ಶಬ್ದ ನೋಡಿದ್ರೆ ನಿಮ್ಮ ಮನಸ್ಸಿನ ಮಧ್ಯ ಒಂದು ಕೆಟ್ಟ ಭಾವದ ತೆರೆ ಏಳುತ್ತದೆ. ಶಬ್ದ ಏನೂ ನುಡಿಯದೇ ಇದ್ರೆ, ನಿಶ್ಶಬ್ದವಾಗಿ ನಾನಿದ್ರೆ ನಿಮ್ಮ ಮನಸ್ಸು ನಿಶ್ಶಬ್ದವಾಗಿರ್ತದೆ, ಭಾವವೂ ನಿಶ್ಶಬ್ದವಾಗಿರ್ತದೆ. ಅಲ್ಲಿ ಒಳ್ಳೆಯ ಭಾವ ಇಲ್ಲ, ಕೆಟ್ಟ ಭಾವ ಇಲ್ಲ, ಎರಡೂ ಭಾವ ಇಲ್ಲ, ನಿಶ್ಶಬ್ದತೆ ಅನುಭವಕ್ಕೆ ಬರ್ತದೆ. ಶಬ್ದಗಳು ಯಾವಾಗಲೂ ಕಂಪನಿಗಳನ್ನು ನಿರ್ಮಾಣ ಮಾಡ್ತಾವ, ಹಾಗ ರೂಪಗಳು ಸಹಿತ ಕಂಪನಿಗಳನ್ನು ನಿರ್ಮಾಣ ಮಾಡ್ತಾವ. ಅಂತರಂಗದೊಳಗ ಭಾವದೊಳಗ ತೆರೆಗಳನ್ನು ಎಬ್ಬಿಸ್ತಾವ. ಎಲ್ಲಿವರೆಗೆ ಈ ರೂಪ, ಈ ಶಬ್ದಗಳು ತರಂಗಿತಗೊಂಡಿರ್ತಾವ, ಅವೆಲ್ಲ ಹೀಗೆ ಕಂಪಿಸ್ತಾ ಇರ್ತಾವ, ಅಲ್ಲಿವರೆಗೆ ಮನುಷ್ಯನ ಅಂತರಂಗದ ತೆರೆಗಳು ಅಡಗೋದಿಲ್ಲ, ಅವು ಶಾಂತವಾಗೋದಿಲ್ಲ, ಅವು ಇರುವ ಹಾಗ ತೆರೆ ಆಡ್ತಾನೆ ಇರ್ತದೆ. ಶಬ್ದಗಳಿರಬೇಕು, ಆದರೆ ಭಾವನೆ ಇರಬಾರದು ಅಂತ ನಿರೀಕ್ಷಿಸಲಿಕ್ಕಾಗೋದಿಲ್ಲ. ಶಬ್ದ ಇದೆ, ಭಾವದ ತೆರೆ ಇದೆ. ಭಾವ ಶಾಂತವಾಗಬೇಕಾದ್ರೆ, ಭಾವ ನಿರ್ಭಾವಗೊಳ್ಳಬೇಕಾಗಿತ್ತು ಅಂದ್ರೆ ಶಬ್ದ ನಿಶ್ಶಬ್ದವಾಗಬೇಕಾಗ್ತದೆ. ಭಾವ ನಿರ್ಭಾವಗೊಳ್ಳಬೇಕಾಗಿತ್ತು ಅಂದ್ರೆ ರೂಪ ನಿರೂಪಗೊಳ್ಳಬೇಕಾಗ್ತದೆ. ಇದು ಜಗತ್ತಿನೊಳಗಿದು ಸಾಧ್ಯ ಇಲ್ಲ. ಜಗತ್ತನ್ನ ಹೀಗೆ ನೋಡಿದಾಗ ರೂಪಗಳಿರೋವ, ಶಬ್ದಗಳಿರೋವ, ಎಲ್ಲಾ ಶಬ್ದಗಳನ್ನ ರೂಪಗಳನ್ನ ತೆಗೆದು ಹಾಕ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಭಾವ ತೆರೆಯಾಡೋದು, ಮನಸ್ಸೊಂದಿಷ್ಟು ಹೊಯ್ದಾಡೋದು,
ಇದು ಲೋಕ ಅಂತ ಕರಿತೇವೆ. ಇಂದ್ರಿಯಗಳ ಮಧ್ಯ, ಇಂದ್ರಿಯಗಳಿಗೆ ಇದೊಂದಿಷ್ಟು ಅಂಗಳ ಜಗತ್ತಂದ್ರೆ. ಈ ಅಂಗಳ ಇರೋ ತಕ ಇಂದ್ರಿಯಗಳಲ್ಲಿ ವ್ಯವಹರಿಸೋವರೆಗೆ ಮನಸ್ಸಿನಲ್ಲಿ ಭಾವನೆಗಳು ಹೇಳುವ ಇಂಥದಕ್ಕೆ ಲೋಕ ಅಂತ ಕರಿತೇವೆ. ಇಂದ್ರಿಯಗಳ ಅಂಗಳ ಇದು. ಆದರೆ ಅದರ ಸಾರ ಒಂದಿಷ್ಟದ. ಶಬ್ದದ ಸಾರ, ಸ್ಪರ್ಶದ ಸಾರ, ರೂಪದ ಸಾರ, ರಸದ ಸಾರ, ಗಂಧದ ಸಾರ, ಭಾವನೆಗಳ ಸಾರ, ಯೋಚನೆಗಳ ಸಾರ, ಅಹಂ ಮಮಗಳ ಸಾರ, ಯಾವುದೋ ಒಂದು ಸಾರ. ದ ಎಸೆನ್ಸ್ ಆಫ್ ಮೈ ಥಾಟ್ಸ್ ಅಂಡ್ ಫೀಲಿಂಗ್ಸ್, ಆಫ್ ಮೈ ಎಕ್ಸ್ಪೀರಿಯನ್ಸಸ್, ಸೆನ್ಸರಿ ಅಂಡ್ ನಾನ್ ಸೆನ್ಸರಿ. ಎಲ್ಲ ವಿಚಾರಗಳ ಹಿಂದೆ, ಭಾವನೆಗಳ ಹಿಂದೆ, ಎಲ್ಲ ಐಂದ್ರಿಕ ಅನುಭವಗಳ ಹಿಂದೆ ಒಂದೇನೋ ಸಾರ ವಸ್ತು ಅದ. ಇಂಥ ಸಾರ ವಸ್ತುವಿಗೆ ನಿಶ್ಶಬ್ದಂ ಬ್ರಹ್ಮ ಅಂತ ಕರೆದರು. ಅದಕ್ಕೆ ಶರಣರು ಶೂನ್ಯ ಅಂತ ಕರೆದರು. ಅದು ಏನಂತ ಹೇಳಬಾರದು, ಆದರೆ ಅದು ಇರದೇ ಏನೂ ಇರೋದು ಇಲ್ಲ. ಅಂಥ ನಿಶ್ಶಬ್ದತೆಯನ್ನು ಹೆಂಗೆ ಹೇಳೋದು? ಶಬ್ದಗಳ ಮಧ್ಯ ನಿಶ್ಶಬ್ದತೆಯನ್ನು ಹೇಳೋದು ಹೇಗೆ? ಹೇಳದೆ ಅಂದ್ರೆ ಅದು ಶಬ್ದವಾಗ್ತದೆ. ನಿಶ್ಶಬ್ದತೆ ಹೇಳೋದು ಹೇಗೆ? ತೋರಿಸೋದು ಹೇಗೆ? ಅರೂಪವನ್ನು ತೋರಿಸೋದು ಹೇಗೆ? ತೋರಿಸಿದ್ರೆ ಅದಕ್ಕೆ ರೂಪ ಬರಕ್ಕೆ ಶುರುವಾಗ್ತದೆ. ಮುಟ್ಟೋದು ಹೇಗೆ? ಮುಟ್ಟಬಾರದ ವಸ್ತುವನ್ನು ಮುಟ್ಟಿ ಹೇಳಲಿಕ್ಕೆ ಆಗ್ತದೋ ಹೇಗೆ? ಮುಟ್ಟಿದರೆ ಅದು ಮುಟ್ಟುವಂಥ ವಸ್ತುವಾಗ್ತದನೆ ವಿನಃ ಮುಟ್ಟದಂಥ ವಸ್ತು ಆಗೋದಿಲ್ಲ. ಇದಕ್ಕೆ ಲೋಕ ಸಾರಂಗ, ಶಬ್ದ ಸಾರಂಗ, ಅರ್ಥ ಸಾರಂಗ. ಶಬ್ದ ಹೋದ ಬಳಿಕ ಅದರ ಸಾರ ಏನು ಉಳಿತದೋ ಆ ಸಾರವೇ ತನ್ನ ಸ್ವರೂಪವಾಗಿ ಉಳ್ಳದ್ದೇ ದೇವರು. ಆ ಶಬ್ದಕ್ಕೊಂದು ಅರ್ಥ ಇರ್ತದೆ. ಅರ್ಥದ ರೂಪ, ಅರ್ಥದ ಶಬ್ದ ಕಂಪನೆಗಳು ಎಲ್ಲವನ್ನ ತೆಗೆದು ಹಾಕಿದ ಬಳಿಕ ಏನೊಂದು ಉಳಿತದೋ ಅದು ಅರ್ಥ ಸಾರಂಗ. ಅರ್ಥದ ಸಾರ ಅದೇ ಸ್ವರೂಪವಾಗಿ ಉಳ್ಳಂಥ ಅದ್ಭುತವಾದ ವಸ್ತು ಅದು ದೇವರು. ಶಬ್ದದ ಮೂಲ ದೇವರು, ವಸ್ತುವಿನ ಮೂಲ ದೇವರು. ಅದು ವಸ್ತುನೂ ಅಲ್ಲ, ಅದು ಶಬ್ದವೂ ಅಲ್ಲ. ಈಗೊಂದು ಯಾವುದರೇ ಮೂರ್ತಿಯನ್ನು ನಾವು ಇಟ್ಟುಕೊಂಡಿರ್ತೇವೆ. ಒಂದೇನೋ ಗಣಪತಿ ಮೂರ್ತಿ ಅಂತ ಇಟ್ಟುಕೊಳ್ಳಿ. ಗಣಪತಿ ಅನ್ನೋದೊಂದು ಶಬ್ದ. ಆ ಮೂರ್ತಿ ಅದು ಅದರ ಅರ್ಥ. ಈ ಗಣಪತಿ ಅನ್ನುವ ಶಬ್ದ ಇದು ಕಂಪನಾತ್ಮಕ. ಗಣಪತಿ ಅನ್ನುವ ಅರ್ಥ, ರೂಪ ಅದು ಕಂಪನಾತ್ಮಕ, ಕಾಲದಲ್ಲಿ ಕಂಪಿಸ್ತದೆ. ಈ ಎರಡೂ ಕಂಪನೆಗೊಳ್ಳುವಂತಹ ವಸ್ತುಗಳು, ಶಬ್ದ ಮತ್ತು ಅರ್ಥಗಳು ಮರೆಯಾಗಿ ಹೋದ ಬಳಿಕ, ಅಂದ್ರೆ ಗಣಪತಿಯ ಶಬ್ದ ಮರೆಯಾಗಿ ಹೋದ ಬಳಿಕ ಗಣಪತಿ ಇಲ್ಲ, ಬರೀ ನಿಶ್ಶಬ್ದ ಅದ. ಗಣಪತಿಯ ರೂಪ ಮರೆಯಾಗಿ ಹೋದ ಬಳಿಕ ಗಣಪತಿ ಇಲ್ಲ, ರೂಪಿಲ್ಲ, ಗಣಪತಿ ಇಲ್ಲ. ಆದರೆ ಏನೋ ಒಂದದ, ನಿರೂಪ ಅದ. ಆ ನಿರೂಪ, ಆ ನಿಶ್ಶಬ್ದ ಅವು ಎರಡಲ್ಲ, ಅವು ಒಂದೇ. ಅದು ಗಣಪತಿ, ಆದರೆ ಗಣಪತಿ ಅಲ್ಲ, ಅದು ದೇವರು. ಆದರೆ ನಾವು ಕಾಣುವಂಥ ದೇವರಲ್ಲ, ನಮ್ಮ ಶಬ್ದಗಳ ಮಧ್ಯೆ ವ್ಯಕ್ತವಾಗುವಂಥ ದೇವರಲ್ಲ. ಅಂಥ ವಸ್ತುವನ್ನ ಮನುಷ್ಯ ಪ್ರೇಮಿಸಬೇಕು, ಅದನ್ನ ಪ್ರೀತಿಸಬೇಕು ಮನುಷ್ಯ. ಅಂಥ ಪ್ರೇಮಕ್ಕೆ ಪರಮ ಪ್ರೇಮ ಅಂತ ಶಬ್ದ. ಎಂಥ ಅದ್ಭುತ ಪ್ರೇಮ ಅದ. ಶಬ್ದದ ಪ್ರೇಮ, ಶಬ್ದ ಹೇಗೆ ಕಂಪಿಸ್ತದನೋ ಆ ಪ್ರೇಮ ಕಂಪಿಸ್ತದ. ರೂಪದ ಪ್ರೇಮ, ರೂಪ ಕಂಪಿಸಿದ ಹಾಗೆ ಆ ರೂಪದ ಪ್ರೇಮ ಕಂಪಿಸ್ತದೆ. ಆದರೆ ರೂಪರಹಿತ ವಸ್ತುವಿನ ಪ್ರೇಮ, ಶಬ್ದರಹಿತ ವಸ್ತುವಿನ ಪ್ರೇಮ, ನಿಶ್ಶಬ್ದದ ಪ್ರೇಮ, ನಿರೂಪದ ಪ್ರೇಮ, ಶೂನ್ಯದ ಪ್ರೇಮ ಅದು ಕಂಪಿಸೋದಲ್ಲ. ಆದ್ದರಿಂದ ಅದು ಅನಂತ. ಅದು ಸಹಜ ಪ್ರೇಮ, ಪರಮ ಪ್ರೇಮ, ಪ್ರೇಮವಲ್ಲದ ಪ್ರೇಮ, ವಸ್ತುವಲ್ಲದ ಪ್ರೇಮ, ವಸ್ತುವಿಲ್ಲದ ಪ್ರೇಮ, ಆಬ್ಜೆಕ್ಟ್ಲೆಸ್ ಲಾ. ನೋಡಬೇಕು ಎಂಥ ಅದ್ಭುತ. ಎರಡು ನೋಡಬೇಕು, ಪ್ರೀತಿಸ್ತೇವೆ ನಾವು. ಇದೊಂದಿಷ್ಟು ಗಡಿಯಾರ ಅದ. ಈ ಗಡಿಯಾರವನ್ನು ನಾನು ಪ್ರೀತಿಸ್ತೇನೆ. ನನ್ನ ಪ್ರೇಮ ಹೇಗದ ಅಂದ್ರೆ, ಹೇಗದ ಪ್ರೇಮ? ವಸ್ತುಯುಕ್ತ ಪ್ರೇಮ. ಇದು
ವಸ್ತುಯುಕ್ತ ಪ್ರೇಮ ಅಂದ್ರೆ ಗಡಿಯಾರ ಇಲ್ಲಿ ವಸ್ತು ಅದ, ಪ್ರೇಮ ಅಲ್ಲಿ ಒಂದು ಭಾವ ಅದ. ಆ ಭಾವದೊಳಗೆ ಏನದ ಅಂದ್ರೆ ಈ ವಸ್ತು ಅದ. ಒಂದು ಹೂವದ ಅಂತ ತಿಳ್ಕೊಳ್ಳಿ, ಆ ಹೂವ ನಾನು ಪ್ರೀತಿಸ್ತೇನೆ. ಆ ಪ್ರೇಮದಾಗ ಏನದ? ಹೂವದ. ಪ್ರೇಮಕ್ಕೆ ವಿಷಯ ಯಾವುದು ಅಂದ್ರೆ ಹೂವ. ಆ ಪ್ರೇಮದೊಳಗೆ ಹೂವದ. ಆ ಹೂ ತೆಗೆದು ಒಗೆದು ಬಿಟ್ರೆ ಬರೇ ಪ್ರೇಮ ಉಳಿತದಲ್ಲ, ಅದು ಪರಮ ಪ್ರೇಮ. ಗಣಪತಿಯನ್ನ ನಾನು ಪ್ರೀತಿಸ್ತೇನೆ. ಗಣಪತಿ ಶಬ್ದ ತೆಗೆದು ಒಗೆದರೆ, ಗಣಪತಿ ರೂಪ ತೆಗೆದು ಒಗೆದ ಬಳಕ ಬರೇ ಪ್ರೇಮ ಉಳಿತದಲ್ಲ, ಅದು ಪರಮ ಪ್ರೇಮ, ಅದ್ಭುತವಾದಂತಹ ಪ್ರೇಮ. ಇದೆಲ್ಲ ಯಾಕೆ ಮಾಡಿದರು ಅಂದ್ರೆ ಆ ಪ್ರೇಮಕ್ಕೆ ಇದೊಂದಿಷ್ಟು ಆಲಂಬನ, ಇದೊಂದಿಷ್ಟು ಸಹಕಾರಿ ಅಂತ ಆ ಪ್ರೇಮವನ್ನ ಬೆಳೆಸಿಕೊಂಡು ಬಂದಿದ್ದೇವೆ ವಿನಃ ಇದೇ ಮುಖ್ಯಲ್ಲ. ಕೈಯೊಳಗೊಂದು ಲಿಂಗ ಇಟ್ರು, ಶರಣರು ಒಂದಿಷ್ಟು ಲಿಂಗ ಇಟ್ರು, ಇದು ಮುಖ್ಯಲ್ಲ. ಇದನ್ನು ನೋಡ್ತಾ 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 ಇದರ ಪ್ರೇಮ ಏನು ನಿರ್ಮಾಣ ಆಯಿತೋ ಆ ಪ್ರೇಮದ ಮಧ್ಯದ ಲಿಂಗವನ್ನ ಅದನ್ನ ಹೀಗೆ ಶೂನ್ಯಗೊಳಿಸಿ ಬಿಟ್ರೆ, ಲಿಂಗವನ್ನ ನಿರ್ಭಾವಗೊಳಿಸಿ ಬಿಟ್ರೆ, ಲಿಂಗವನ್ನು ಅರೂಪಗೊಳಿಸಿ ಬಿಟ್ರೆ ಏನು ಪ್ರೇಮ ಉಳಿತೋ ಅದು ಲಿಂಗವಲ್ಲ, ಅದು ಬರೀ ಪ್ರೇಮ. ಅಂಥ ಪ್ರೇಮವೇ ಶೂನ್ಯ ಪ್ರೇಮ, ಅದು ಅನಂತ ಪ್ರೇಮ. ಅಲ್ಲಿ ವಸ್ತು ಬೇರೆಯಲ್ಲ, ಭಾವ ಪ್ರೇಮ ಬೇರೆಯಲ್ಲ, ಎರಡೂ ಒಂದೇ ಅದು. ಆದ್ದರಿಂದ ಅಂಥ ವಸ್ತುವನ್ನ ಕುರಿತು ಪ್ರೇಮ ಮಾಡೋದಂದ್ರೂ ಒಂದೇ, ಆ ವಸ್ತುವನ್ನ ಅನುಭವಿಸೋದಂದ್ರೂ ಒಂದೇ. ಈಗ ಉದಾಹರಣೆಗಾಗಿ ನಾನು ನನ್ನನ್ನ ಪ್ರೀತಿಸ್ತೇನೆ, ಅದರರ್ಥ ನನ್ನಲ್ಲಿ ನಾನು ಸಂತೋಷ ಪಡ್ತೇನೆ. ಶರೀರದಾಗ ಸಂತೋಷ ಪಡೋದಲ್ಲ, ಮನಸ್ಸಿನಾಗ ಸಂತೋಷ ಪಡೋದಲ್ಲ, ಬುದ್ಧಿಯೊಳಗೆ ಸಂತೋಷ ಪಡೋದಲ್ಲ. ಇವು ಎಲ್ಲ ತೆಗೆದು ಹಾಕಿದ ಬಳಿಕ ನಾನಂತೇನು ಉಳಿತೇನೋ ಅದರಲ್ಲಿ ನಾನು ಸಂತೋಷ ಪಟ್ರೆ ಆ ಸಂತೋಷ ಮತ್ತು ನಾನು ಎರಡಲ್ಲ, ಅವೆರಡೂ ಒಂದೇ. ಅದೇ ನಾನು, ಅದು ನಾನು. ಹಾಗ ಸತ್ಯ ವಸ್ತು ಅಂದರು ಒಂದೇ, ಪರಮ ಪ್ರೇಮ ಅಂದರು ಒಂದೇ. ಎರಡಂತಲ್ಲ, ಒಂದೇ. ಎರಡು ಒಂದೇ ರೂಪ. ಎರಡು ಮಾಡಲಿಕ್ಕೆ ಬೇಕಾದ ಶಬ್ದವಾಗಲಿ ರೂಪವಾಗಲಿ ಅಲ್ಲಿ ಇಲ್ಲವೇ ಇಲ್ಲದ್ದರಿಂದ ಅದು ಆತ್ಮ ಸಾಕ್ಷಾತ್ಕಾರ, ಅದು ಸತ್ಯದ ಸಾಕ್ಷಾತ್ಕಾರ. ಇಂಥ ಪ್ರೇಮ ಮನುಷ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ, ಅದನ್ನ ಸಾದಾ ಭಾಷೆದೊಳಗೆ ಹೇಳೋದಾದ್ರೆ ಅದರಾಗ ಏನೂ ಇರಬಾರದು, ಪ್ರೇಮ ಇರಬೇಕಷ್ಟ. ವಸ್ತು ಇರಬಾರದು, ಪ್ರೇಮ ಇರಬೇಕು. ಶಬ್ದ ಇರಬಾರದು, ಬರೇ ಪ್ರೇಮ ಇರಬೇಕು. ಅಂಥ ಪರಮ ಪ್ರೇಮವೇ ಆತ್ಮಸ್ವರೂಪ, ಸತ್ಯ ಸ್ವರೂಪ. ಇಂಥ ಪ್ರೇಮ ಮನಸ್ಸನ್ನ ಇಂಬುಗೊಂಡಾಗ ಅದರ ಹಿನ್ನೆಲೆ ಎಲ್ಲಿ ನಾವು ಬದುಕಿದಾಗ ಬದುಕೇನಾಗ್ತದಂದ್ರೆ ಶಾಂತವಾಗ್ತದೆ, ಸಮಾಧಾನದಿಂದ ತುಂಬಿ ಹೋಗ್ತದೆ. ಆದ್ದರಿಂದ ಅದೊಂದಿಷ್ಟು ಅನುಭವ ಹಿಂದೆ. ಅದರರ್ಥ ವಸ್ತುಗಳನ್ನು ಪ್ರೀತಿಸಬಾರದಂತಲ್ಲ, ವಸ್ತುಗಳನ್ನು ಪ್ರೀತಿಸಬೇಕು. ಆದರೆ ಆ ಹಿನ್ನೆಲೆಯಲ್ಲಿ ವಸ್ತುಗಳನ್ನು ಪ್ರೀತಿಸ್ತಾ ಇರಬೇಕು. ಹೂವನ್ನ ಪ್ರೀತಿಸಬಾರದಂತಲ್ಲ, ಆದರೆ ಅನಂತ ಪ್ರೇಮದ ಹಿನ್ನೆಲೆಯೊಳಗೆ ಈ ಸಾಮಾನ್ಯ ಪ್ರೇಮ ಹೀಗೆ ತೆರೆಯಾಡ್ತಾ ಇರಬೇಕು. ಆವಾಗ ಬದುಕಿನಲ್ಲಿ ಒಂದಿಷ್ಟು ಸೌಂದರ್ಯ, ಬದುಕಿನಲ್ಲಿ ಒಂದಿಷ್ಟು ಆಪ್ಯಾಯಮಾನವಾದಂತಹ ಸಂತೋಷ ಅನುಭವಕ್ಕೆ ಬರಕ್ಕೆ ಶುರುವಾಗ್ತದೆ. ಅಂಥ ಅನುಭೂತಿಯನ್ನ ಪಡಿಬೇಕು ಮನುಷ್ಯ. ಇರಬೇಕು ಎಲ್ಲ, ಮನೆ ಮಾರು, ಹೆಂಡತಿ, ಮಕ್ಕಳು, ಗಂಡ ಎಲ್ಲ ಇರಬೇಕು, ಸಂಪತ್ತ ಇರಬೇಕು, ಎಲ್ಲ ಇರಬೇಕು. ಅದರ ಮಧ್ಯದಲ್ಲಿ ಹೇಗಿರಬೇಕು ಅಂದ್ರೆ ಶಬ್ದದ ಮಧ್ಯ ನಿಶ್ಶಬ್ದ, ಪ್ರಪಂಚದ ಮಧ್ಯ ನಿಷ್ಪ್ರಪಂಚ, ಸಂಸಾರದ ಮಧ್ಯ ನಿಸ್ಸಂಸಾರ. ಅದರ ಅನುಭೂತಿ ಇದ್ದು ಇದನ್ನು ಅನುಭವಿಸ್ತಾ ಇದ್ರೆ ಇದಕ್ಕೊಂದಿಷ್ಟು ಕಳೆ ಬರ್ತದೆ. ಅದರ ಹಿನ್ನೆಲೆಯೊಳಗೆ ಸಂಸಾರ ಇನ್ನಷ್ಟು ರುಚಿ ಆಗ್ತದ, ಕೆಡೋದಲ್ಲ, ಅದ್ಭುತಗೊಳ್ತದೆ. ಹಾಗಿರಬೇಕು ಒಂದಿಷ್ಟು. ಅಂಥ ಪ್ರೇಮವನ್ನು ಬೆಳೆಸಿಕೊಳ್ಳೋದು ಹೇಗೆ? ಇದು ಶಿಷ್ಯನ ಪ್ರಶ್ನೆ. ಆ ಶಿಷ್ಯನ ಪ್ರಶ್ನೆಗೆ ಗುರು ಉತ್ತರಿಸ್ತಾ ಇದ್ದಾನ. ಗುರುವಿನ ಉತ್ತರ ಇದು. ಗುರು ಹೇಳ್ತಾನೆ, ಇಂಥ ಒಂದು ಪ್ರೇಮ ಬೆಳೆದು ಬರಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಇಂಥ ಪ್ರೇಮವನ್ನ ಪಡೆದೇ ತೀರಬೇಕಂತನ್ನುವ ಒಂದು ಮನೋಭಾವ ತಯಾರಾಗಬೇಕು ಮೊಟ್ಟ ಮೊದಲೇ. ಇದಕ್ಕೆ ನಿಶ್ಚಯತ ಅಂತ ಕರೀತೆ. ಮನುಷ್ಯ ನಿರ್ಣಯ ಮಾಡಬೇಕು, ನಾನು ಸಂತೋಷದಿಂದ ಬದುಕಬೇಕು ಬಾಳಿನೊಳಗೆ. ಎಲ್ಲಕ್ಕಿಂತ ಮಹತ್ವದ ಬದುಕಿನಲ್ಲಿ ಸಂತೋಷ. ಮನೆ ಮಹತ್ವದ್ದಲ್ಲ, ಸಂತೋಷ ಮಹತ್ವದ್ದು. ಸಂಪದ ಮಹತ್ವದ್ದಲ್ಲ,
ಸಂತೋಷ ಮಹತ್ವದ್ದು, ಮೈ ರೂಪ ಮಹತ್ವದ್ದಲ್ಲ, ಸಂತೋಷ ಮಹತ್ವದ್ದು. ಜನಾಂಗ ಬಂಧು ಬಾಂಧವರ ಮಹತ್ವದ್ದಲ್ಲ, ಸಂತೋಷ ಮಹತ್ವದ್ದು. ಅಧಿಕಾರ ಮಹತ್ವದ್ದಲ್ಲ, ಸಂತೋಷ ಮಹತ್ವದ್ದು. ಸಂತೋಷಕ್ಕೆ ಪ್ರಥಮ ಪ್ರಾಶಸ್ತ್ಯ ಕೊಡುವಂಥ ಮನಸ್ಥೈರ್ಯ ಮನುಷ್ಯನಿಗೆ ಬೇಕು. ಅದು ಮೊದಲನೇ ಕೆಲಸ ಇದೆ. ಸಂತೋಷಕ್ಕಿಂತಲೂ ಇನ್ನೊಂದು ವಸ್ತು ಹೆಚ್ಚನಿಸ್ತು ಅಂದ್ರೆ ಸಂತೋಷ ಜಾರಕ್ಕೆ ಶುರುವಾಗ್ತದೆ. ಇದು ಬಂಗಾರದ, ಇದು ಇಲ್ಲೊಂದು ಗಡಿಯಾರದ, ಬಂಗಾರದ ಗಡಿಯಾರ. ಇದರ ಬೆಲೆ ಒಂದು ಅರ್ಧ ಕಿಲೋ ಅಂತ ಇಟ್ಟುಕೊಳ್ಳಿ, 2.5 ಲಕ್ಷ ಇದರ ಬೆಲೆ. ಇದನ್ನು ನೋಡಿ ಸಂತೋಷ ಪಡಬೇಕು. ಸಂತೋಷ ಕೊಡ್ತದಂತ ಇದನ್ನು ನೋಡೋದು. ಆದರೆ ಸಂತೋಷವನ್ನು ಮರೆತು ಇದನ್ನೇ ಸಂಗ್ರಹಿಸಲಿಕ್ಕೆ ಹೋದರೆ ಸಂತೋಷ ಕೈ ಬಿಡ್ತದಷ್ಟೇ. ಮಾಡೋದೆಲ್ಲ ಎದಕ್ಕೆ? ಎಲ್ಲ ಮಾಡೋದು ಎದಕ್ಕೆ? ಸಂತೋಷಕ್ಕಾಗಿ ಮಾಡೋದು. ನಾ ಇಲ್ಲಿ ಕೂಡ್ತೇನೆ, ಅದಕ್ಕೆ ಆನಂದಕ್ಕಾಗಿ ಕೂಡ್ತೇನೆ. ಆನಂದಕ್ಕಾಗಿ ಕೂಡೋ ಬದಲು ಇದರದೇ ಚಟ ಶುರುವಾತು ಅಂದ್ರೆ ಸಂತೋಷ ಕೈ ಬಿಟ್ಟು ಹೋಗ್ತದ. ಒಂದು ದೀಪದ ಅಂತ ತಿಳ್ಕೊ. ಕತ್ತಲೆ ದೀಪ, ದೀಪಕ್ಕೆಲ್ಲ ಒಳ್ಳೆ ಕಿರಣಗಳೇ ಹರಿತಿರ್ತಾವೆ. ದೀಪದಿಂದ ಬೆಳಕು ಸುತ್ತೆಲ್ಲ ಬೀಳ್ತಾ ಇರ್ತದೆ. ಆದರೆ ದೀಪ ಹೊಯ್ದಾಡ್ತು ಅಂದ್ರೆ ಬೆಳಕು ಚಲೋ ಬೀಳೋದಿಲ್ಲ. ದೀಪ ಹೊಯ್ದಾಡ್ತು ಅಂದ್ರೆ ಪ್ರಕಾಶ ಸರಿಯಾಗಿ ಬೀಳೋದಿಲ್ಲ, ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ. ಯಾವಾಗ ದೀಪದ ಹೊಯ್ದಾಟ ನಿಂತುತೋ ಆವಾಗ ವಸ್ತುಗಳು ಸುಸ್ಪಷ್ಟವಾಗಿ ಕಾಣಲಿಕ್ಕೆ ಪ್ರಾರಂಭ ಮಾಡ್ತಾವ. ವಸ್ತು ಕಾಣಬೇಕಾದ್ರೆ ದೀಪ ಹೊಯ್ದಾಡಬಾರದು. ವಸ್ತು ಸರಿಯಾಗಿ ಕಾಣಬೇಕಾದ್ರೆ ದೀಪ ಹೊಯ್ದಾಡಬಾರದು. ಹಾಗೆ ಮನಸ್ಸಿನ ಭಾವ ದೀಪ ಹೊಯ್ದಾಡ್ತು ಅಂದ್ರೆ ಸತ್ಯ ಕಾಣೋದಿಲ್ಲ ಸರಿಯಾಗಿ. ಸತ್ಯ ಸರಿಯಾಗಿ ಕಾಣಬೇಕಾಗಿತ್ತು ಅಂದ್ರೆ ಮನಸ್ಸಿನ ದೀಪ ಒಂದಿಷ್ಟು ಹೊಯ್ದಾಡಬಾರದು, ಭಾವದ ದೀಪ ಹೊಯ್ದಾಡಬಾರದು. ಹಂಗೆ ಸಮಾಧಾನ ನಮ್ಮ ಅನುಭವಕ್ಕೆ ಬರಬೇಕಾಗಿತ್ತು ಅಂದ್ರೆ ಇದು ಹೊಯ್ದಾಡಬಾರದು, ಮನಸ್ಸು ಹೊಯ್ದಾಡಬಾರದು. ಹಾಗೆ ಹೊಯ್ದಾಡದಂಗೆ ಇರಬೇಕು ಅಂತ ಒಂದಿಷ್ಟು ನಿರ್ಣಯ ಮಾಡಿಕೋ ಮನುಷ್ಯನೇ. ನಿಶ್ಚಯ ಮಾಡಿಕೋ. ಬದುಕಿನಲ್ಲಿ ಯಾವುದೂ ಬಹಳ ಮಹತ್ವದ್ದಲ್ಲ, ಸಮಾಧಾನವೇ ಬಹಳ ಮಹತ್ವದ್ದು. ಇದನ್ನ ತಲೆಯೊಳಗೆ ಹಾಕೋ. ರಾಜರು ಮಹಾರಾಜರು ಆಗಿ ಹೋಗಿದ್ದಾರೆ. ರಾಜರು ಮಹಾರಾಜರು ಆಗಿ ಹೋಗಿದ್ದಾರೆ. ಒಂದು ಸಣ್ಣ ಘಟನಾ ನಡೆದು ಹೋತು ಹಿಂದಕ್ಕೆ, ಅಥವಾ ನಡೆದಿರ್ಲಿಕ್ಕಿಲ್ಲ, ಪ್ರಶ್ನೆ ಇಲ್ಲ. ಆದರೆ ಈಗ ನಡೀತದೆ, ಈಗ ಸದ್ಯ ಕಥೆಯೊಳಗೆ ನಡೀತದೆ. ಒಬ್ಬ ರಾಜ, ಒಬ್ಬ ಮಹಾರಾಜ ಅರಣ್ಯದಲ್ಲಿ ಪ್ರವೇಶ ಮಾಡಿದ ಆನಂದಕ್ಕಾಗಿ. ತಿರುಗಾಡಿದ ತಿರುಗಾಡಿದ ತಿರುಗಾಡಿದ. ಅದು ದಟ್ಟವಾದ ಅರಣ್ಯ. ಕುದುರೆ ಮೇಲೆ ಕೂತಾನ. ಎಲ್ಲ ಶಸ್ತ್ರಗಳಿದಾವ. ಆತನಿಗೆ ಸಂತೋಷವೇ ಸಂತೋಷ. ಅರಣ್ಯದ ಮಧ್ಯೆ ಇರುವ ಸೌಂದರ್ಯವನ್ನು ಅನುಭವಿಸ್ತಾ ಇದ್ದ ಮಹಾರಾಜ. ಅರಣ್ಯದಲ್ಲಿ ಅಷ್ಟಾಗಿ ಒಬ್ಬನೇ ಪ್ರವೇಶಿಸಿದವನಲ್ಲ. ಆ ದಿನ ರಾಜನಿಗೆ ಅನಿಸ್ತು, ನಾನು ಏಕಾಂಗಿಯಾಗಿ ಅರಣ್ಯದಲ್ಲಿ ಹೋಗಿ ಸಂತೋಷ ಪಡಬೇಕು ಅನಿಸ್ತು. ಅರಮನೆಯಲ್ಲಿ ಇದ್ದವರಿಗೆ ಬಹಳ ಬಹಳ ಅರಮನೆಯ ಅನುಭವ ಆಯಿತು ಅಂದ್ರೆ ಒಂದು ದಿನ ಅನಿಸ್ತದೆ, ಇದನ್ನೆಲ್ಲ ಬಿಟ್ಟು ಒಂದಿಷ್ಟು ಕಾಡನ್ನು ನೋಡಬೇಕು ಅನಿಸ್ತದೆ. ಎಷ್ಟು ದಿವಸ ಅದನ್ನ ತಿನ್ನೋದು? ಅದ ಮಿಷ್ಟಾನ್ನ 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 ಎಷ್ಟು ದಿವಸ ತಿನ್ನಕ್ಕಾಗ್ತದೆ? ಅದೇ ಅರಮನೆ, ಅದೇ ಮಾರ್ಬಲ್ಲು, ಗ್ರೇನೈಟು, ಎಷ್ಟಂತ ನೋಡ್ಲಿಕ್ಕಾಗ್ತದ? ಒಂದು ದಿವಸ ಸಾಕನಿಸ್ತು ಮಹಾರಾಜನಿಗೆ. ಒಂದಿಷ್ಟು ಕಾಡಿನ ಹಣ್ಣ ತಿನ್ನಬೇಕು ಅನಿಸ್ತು. ಇಲ್ಲಿ ಹಣ್ಣು ತಿಂತಿದ್ದ, ಇಲ್ಲಿ ಮಿಷ್ಟಾನ್ನ ಉಣ್ತಿದ್ದ. ಆದರೆ ಒಂದು ದಿವಸ ಸಾಕಾಗಿತ್ತು. ನಾಲಿಗೆ ಹೇಳಿತ್ತು, ಏನಿದೆಯಲ್ಲ ಬರೇ ಬರೇ ಅದೇ ಅದೇ ಅದೇ, ಸಾಕಾಗದಂತೂ ನಾಲಿಗೆ. ಅವನಿಗೆ ಅನಿಸ್ತು, ಕಾಡಿನೊಳಗೆ ಹೋಗಿ ಕಾಡಿನ ಹಣ್ಣುಗಳನ್ನು ತಿನ್ನಬೇಕು ಅನಿಸ್ತು. ಇಲ್ಲಿ ಕೂತು ಬಂಗಾರದ ಬಟ್ಟಲಲ್ಲಿ ನೀರ ಕುಡಿತಾ ಇದ್ದ, ಹಾಲ ಕುಡಿತಾ ಇದ್ದ. ಅವನಿಗೆ ಅನಿಸ್ತು, ಕಾಡಿನ ಝರಿಯ ನೀರ ಕುಡಿಬೇಕು ಅನಿಸ್ತು.
ಅನಿಸಬೇಕು, ಒಮ್ಮೊಮ್ಮೆ ಅನಿಸಬೇಕು ಮನುಷ್ಯನಿಗೆ. ಬರೀ ಶೃಂಗರಿತವಾದ ಪ್ರಾಣಿಗಳನ್ನು ನೋಡಿದಂಥ ರಾಜನಿಗೆ ಅರಣ್ಯದ ಸ್ವೇಚ್ಛೆಯಾಗಿ ತಿರುಗುವಂಥ ಪ್ರಾಣಿಗಳನ್ನು ಒಂದು ಕ್ಷಣ ಕಾಣಬೇಕು ಅನಿಸ್ತು. ಅರಣ್ಯಕ್ಕೆ ಹೋದ, ಒಬ್ಬನೇ ಹೋದ, ಆನಂದ ಪಡ್ತಾ ಇದ್ದ. ಆ ಸಂತೋಷದೊಳಗೆ ಮೈ ಮರೆತಿದ್ದ. ಏನು ಹಕ್ಕಿಗಳ ಹಾಡ, ಏನು ಝರಿಗಳ ನೀರಿನ ರುಚಿ, ಹುಚ್ಚಾಗಿದ್ದ ರಾಜ. ಕ್ಷಣಗಳು ಕಳೆದು ಹೋಗಿದ್ದು. ಆ ಆನಂದದೊಳಗೆ ದಾರಿನೇ ತಪ್ಪಿ ಹೋತು. ದಾರಿ ತಪ್ಪಿ ಹೋತು. ಮಧ್ಯಾಹ್ನ ಆಗ್ಯದ, ಇಳಿವತ್ತಾಗ್ಯದ. ತಿರುಗಿ ಹೋಗಬೇಕಂತ ನೋಡ್ತಾನೆ, ದಾರಿ ಯಾವುದು ಗೊತ್ತಾಗ್ತದೆ. ಹೆಂಗಾಗಿರಬೇಕು? ದಾರಿ ಹುಡುಕಾಡ್ತಾ ಹೊರಟ, ಎಲ್ಲೂ ಸಿಗ್ತಾ ಇಲ್ಲ. ಯಾವುದೋ ದಾರಿಗೆ ಹೋಗ್ತಾ ಇದ್ದ, ಅದು ಎಲ್ಲೋ ಹೋಗ್ತಾ ಇತ್ತು. ಅರಣ್ಯದ ದಾರಿಗಳು ದಾರಿಗಳೇ ಅಲ್ಲ. ನನ್ನ ಮಾತು ಲಕ್ಷ್ಯಕ್ಕೆ ಬರ್ತದಲ್ಲ. ಅರಣ್ಯದ ದಾರಿಗಳು ಕಾಣಕ್ಕೆ ವಿನಃ ಪಾರಾಗಕ್ಕಲ್ಲ. ಯಾವ ದಾರಿ ಎಲ್ಲಿಗೆ ಹೋಗ್ತದಂತಿಲ್ಲ, ಯಾವ ದಾರಿ ಬೇಕಾದಲ್ಲಿ ಹೋಗ್ತದ. ಆದ್ರೆ ಅರಣ್ಯ ಬಿಟ್ಟು ಹೊರಗೆ ಹೋಗ್ತದಂತ ಹೇಳಕ ಬರೋದಿಲ್ಲ. ಕಂಡದ್ದೆಲ್ಲ ದಾರಿ ಅಲ್ಲ. ದಾರಿ ಕಾಣದ ಇದ್ರೆ ಹೊರಗೆ ಹೋಗಕ್ಕಾಗೋದಿಲ್ಲ. ರಾಜ ಸುತ್ತಾಡಿದ. ಒಂದು ಕ್ಷಣ ಭಯಾನು ಆತು. ಯಾರಿಲ್ಲ, ಒಬ್ಬನೇ. ಸಾಯಂಕಾಲ ಆಗ್ಯದ. ಸೂರ್ಯ ಹಾಗ ಇಳಿದು ಬಿಟ್ಟಾನೆ ಪಶ್ಚಿಮದ ದಿಸೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕತ್ತಲೆ. ಏನು ಮಾಡಬೇಕು ತಿಳಿಲಿಲ್ಲ. ಕುದುರೆ ಮೇಲೆ ಕೂತಾನೆ. ಕುದುರೆ ದಣದದ. ಅನಿವಾರ್ಯವಾಗಿ ವಿಚಾರ ಮಾಡಿದ, ಕುದುರೆ ಎಲ್ಲಿ ಹೋಗ್ತದೆ ಹೋಗ್ಲಿ ಅಂದ. ಇಲ್ಲಿವರೆಗೆ ಕುದುರೆಯನ್ನ ತಾನು ನಿಗ್ರಹಿಸಿ ಈ ದಾರೆ ಆ ದಾರೆ ಅಂತ ಹುಡುಕಾಡ್ತಾ ಇದ್ದ. ಈ ಕುದುರೆಗೇನೆ ದಾರಿ ಬಿಟ್ಟ. ನಿನಗೆ ಏನು ತಿಳಿತದೆ, ಎಲ್ಲಿ ಹೋಗಬೇಕನ್ನಿಸ್ತು ಹೋಗು ಅಂದ. ಕುದುರೆ ಬಹಳ ಜಾಣ, ರಾಜನಿಗಿಂತ ಜಾಣ. ಕುದುರೆಗೆ ಗೊತ್ತು, ವಾಸನಾ ಶಕ್ತಿ ಹೆಚ್ಚು. ಕುದುರೆ ಹೋತು, ನೇರವಾಗಿ ಹೋತು. ಒಂದು ಸಮೀಪದೊಳಗೆ ಗುಡಿಸಲಕ್ಕೆ ಕರ್ಕೊಂಡು ಹೋತು ಕುದುರೆ. ಮಹಾರಾಜನಿಗೆ ಏನು ಆನಂದ ಆಗಿತ್ತು, ಎಂಥ ಸಂತೋಷ ಆಗಿತ್ತು ಮಹಾರಾಜನಿಗೆ. ಹಾಗೆ ಬದುಕು ಸಹಿತ ಹೀಗ ಕೆಟ್ಟ ಅರಣ್ಯದಾಗ, ಪ್ರಪಂಚದ ಅರಣ್ಯದಾಗ ಕಂಡಂಗಾಗ್ತವ ದಾರಿಗಳು. ಅಲ್ಲೊಂದು ದಾರಿ, ಇಲ್ಲೊಂದು ದಾರಿ, ಪ್ರಪಂಚದಿಂದ ಆಚೆ ಕಡೆ ಹೋಗಿ ಸುಖ ಕೊಟ್ಟಂಗ ಆಗ್ತಿರ್ತಾವ. ಆದ್ರೆ ಯಾವ ದಾರಿನೂ ಎಲ್ಲಿ ಹೋಗುವುದಿಲ್ಲ, ಅಲ್ಲೇ ಸುತ್ತಾಡ್ತಾ ಇರ್ತಾವ. ಒಮ್ಮೆ ಪ್ರಪಂಚದಾಗ ಮನಸ್ಸು ಪ್ರವೇಶ ಮಾಡ್ತೋ, ಸಂಸಾರದ ರಂಗದಲ್ಲಿ, ಸಂಸಾರದ ಅರಣ್ಯದಲ್ಲಿ ಪ್ರವೇಶ ಮಾಡ್ತೋ, ದಾರಿಗಳು ಶುರುವಾಗ್ತವ. ಕಣ್ಣು ಮುಂದೆ ಒಂದು ರೊಕ್ಕದ ದಾರಿ ಕಾಣಿಸ್ತದ, ಅದು ಎಲ್ಲಿಗೂ ಹೋಗೋದಿಲ್ಲ, ಸುತ್ತಾಡ್ತಾ ಇರ್ತದಲ್ಲೇ. ಕಣ್ಣು ಮುಂದೆ ಒಂದಿಷ್ಟು ರೂಪದ ದಾರಿ ಕಾಣಕ್ ಶುರುವಾಗ್ತದೆ. ಅದನ್ನು ದಾರಿ ಹಿಡಿದು ಹಾದ ಅಂದ್ರೆ ಹೊರಗೆ ಹೋಗುದಿಲ್ಲ, ಅದು ಅಲ್ಲೇ ಸುತ್ತಾಡಕ್ ಶುರುವಾಗ್ತದೆ. ಇಂಥ ಮನುಷ್ಯಾಗ ಒಂದು ಸಲ ಹೀಗ ಸುಮ್ಮನೆ ಹೋಗಿ ಎಲ್ಲೋ ಒಂದು ಕಡೆ ಒಬ್ಬ ಸಂತನ ಗುಡಿಸಲು ಸಿಕ್ತು, ಬದುಕು ಸಾರ್ಥಕವಾಯ್ತದ. ಮಹಾರಾಜನಿಗೆ ಗುಡಿಸಲ ಸಿಕ್ಕಿತ್ತು, ಇಷ್ಟ ಆನಂದ ಆಗಿತ್ತು, ಪಾರಾದೆ ಅಂದ. ಗುಡಿಸಲಿಂದ ಒಬ್ಬ ವ್ಯಕ್ತಿ ಹೊರಗೆ ಬಂದ. ಗುಡಿಸಲಿನಿಂದ, ಒಳಗಿನಿಂದಲ್ಲ, ಗುಡಿಸಲಿನ ಸುತ್ತಿನಿಂದ ಒಬ್ಬ ವ್ಯಕ್ತಿ ಹೊರಗೆ ಬಂದ. ಎಲ್ಲೋ ಹೋಗಿದ್ದ ಆತ ಹೀಗ ಗುಡಿಸಲಿನ ಹಿಂದಿನ ಮಾರ್ಗದಿಂದ ಮುಂದೆ ಬಂದ. ರಾಜ ಬರೋದಕ್ಕ, ಆ ವ್ಯಕ್ತಿ ಬರೋದಕ್ಕ ಮೇಳಾಗಿತ್ತು. ಆ ವ್ಯಕ್ತಿ ಕೈಯೊಳಗ ಹಣ್ಣುಗಳ ಬುಟ್ಟಿಯನ್ನ ತುಂಬಿದ್ದ, ಹಣ್ಣುಗಳ ಬುಟ್ಟೆ ತುಂಬಿದ್ದ. ಹೆಗಲಿಗೊಂದು ನೀರಿನ ತತ್ರಾಣಿ ಹಾಕಿದ್ದ. ತಂದು ಅದನ್ನೆಲ್ಲ ಇಟ್ಟ. ಸವಿ ಅರಣ್ಯದ ಹಣ್ಣುಗಳು, ಒಳ್ಳೆ ನೀರು. ಗುಡಿಸಲದ ಎದರ ತಂದಿಟ್ಟಾನ. ಮಹಾರಾಜ ಬಂದ. ಆ ಮನುಷ್ಯ
ಆ ಮನುಷ್ಯನನ್ನ ಮಹಾರಾಜ ನೋಡ್ದ. ಮನುಷ್ಯನ ಮೈ ಮೇಲೆ ಅರ್ಧ ಬಟ್ಟೆ ಇತ್ತು, ಮೇಲೆ ಬರಿದು ಕೆಳಗೊಂದಿಷ್ಟು ಬಟ್ಟೆ, ಬಹಳ ಪುಷ್ಟವಾದ ದೇಹ, ಕಪ್ಪು ಕಪ್ಪ, ಆದರೆ ಬಹಳ ಬಲಿಷ್ಠ. ಮುಖದ ಮೇಲೆ ಪ್ರಸನ್ನತ, ಮಾತಿನಲ್ಲಿ ನಯ, ಹೃದಯದ ತುಂಬೆಲ್ಲ ಒಂದು ಬಗೆಯ ಸಂತಸ. ಮನುಷ್ಯ ಮಾತಾಡ್ದ, 33-4 ವರ್ಷದ ವಯಸ್ಸು. ಮಾತಾಡ್ದ, ತಾವು ಬಹುತರ ಮಹಾರಾಜ ಇರಬೇಕು, ತಮಗೆ ಸ್ವಾಗತ ಅಂದ. ತಾವು ನನ್ನ ಅತಿಥಿಗಳು, ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಅಂದ. ಒಬ್ಬ ಸಾಮಾನ್ಯ ಬಡ ಮನುಷ್ಯನಿಗೆ ಮಹಾರಾಜ ಅತಿಥಿಯಾಗಿದ್ದ. ಎಲ್ಲರಿಗೂ ಆತಿಥ್ಯ ಕೊಡುವಂಥ ಮಹಾರಾಜ ಒಬ್ಬ ಬಡ ಮನುಷ್ಯನಿಗೆ ಅತಿಥಿಯಾಗಿದ್ದ. ಪ್ರಸಂಗ ಹಿಂಗ ಬರ್ತದಂತ ಏನದ? ಒಮ್ಮೆ ನಾನು ನಿಮಗೆ ಅತಿಥಿಯಾಗ್ತೇನೆ, ಒಂದು ಕಾಲ ಬಂದೀತು ನನಗೆ ನೀವು ಅತಿಥಿಯಾಗಬೇಕಾಗ್ತದೆ. ನಾನು ಏನೂ ಇಲ್ಲದವನಾದರೆ ಏನಾಯ್ತು, ಒಂದು ದಿನ ನಾನೂ ನಿಮಗೆ ಆತಿಥ್ಯ ಕೊಡಬೇಕಾಗ್ತದೆ, ಅಥವಾ ನೀವು ಅತಿಥಿಗಳಾಗಬೇಕಾಗ್ತದೆ. ಬದುಕಂದ್ರೆ ಹೀಗೆ, ಬದುಕಂದ್ರೆ ಹಾಗೆ. ಒಮ್ಮೆ ಕನ್ನೆ ವರನ ಕೈ ಹಿಡಿಬೇಕಾಗ್ತದೆ, ಒಂದು ಕಾಲ ಬರ್ತದೆ ವರನೇ ವಧುವಿನ ಕೈ ಹಿಡಿಬೇಕಾಗ್ತದೆ. ಕಾಲದು ಹಾಗ ಈ ಮನುಷ್ಯ ಆತಿಥ್ಯವನ್ನ ನೀಡಿದ. ಮಹಾರಾಜ ಬಹಳ ಪ್ರೇಮದಿಂದ ಸ್ವೀಕಾರ ಮಾಡಿದ. ಅನಿವಾರ್ಯವಾಗಿತ್ತು, ಹೊಟ್ಟೆ ಹಸುದಿತ್ತು, ತಿರುಗಾಡಿತ್ತು, ಭಯ ಉಂಟಾಗಿತ್ತು, ಏನೆಲ್ಲ ಆಗಿತ್ತು. ಅವನಿಗೆ ಬೇಕಾಗಿತ್ತು, ಏನು ಬೇಕಾಗಿತ್ತು ಅಂದ್ರೆ ದಾರೆಲ್ಲ ಮಲಗಾಕ ಒಂದಿಷ್ಟು ಚಾಪಿ, ಕುಡಿಯಾಕ ಒಂದಿಷ್ಟು ನೀರ, ಹೊಟ್ಟಿಗೆ ಒಂದೆರಡು ಹಣ್ಣ ಬೇಕಾಗಿದ್ದು, ರಕ್ಷಣೆಗಾಗಿ ಒಂದು ಗುಡಿಸಲ ಬೇಕಾಗಿತ್ತು, ಮತ್ತು ಆತಿಥ್ಯಕ್ಕಾಗಿ ಒಬ್ಬ ಮನುಷ್ಯ ಬೇಕಾಗಿದ್ದ. ಭಗವಂತ ಎಲ್ಲಾ ಕೊಟ್ಟಿದ್ದ, ಕುದುರೆ ತಂದಿತ್ತು. ಆ ಬಡ ಮನುಷ್ಯ ಯುವಕ, 33 ವರ್ಷದ ಯುವಕ ತಿನಿಸಿದ, ಉಣಿಸಿದ. ಆ ಬಳಿಕ ಹೊರಗೆ ಕೂತು ಹೇಳಿದ, ನಾನೊಂದು ಹಾಡ ಹಾಡ್ತೇನೆ ಕೇಳಿ ಅಂದ. ಮಹಾರಾಜ ಹಾಡ ಕೇಳ್ತಾ ಇದ್ದ. ಮಹಾರಾಜ ಇರಲಿಲ್ಲ, ಮಹಾರಾಜ ಮರೆಯಾಗಿದ್ದ. ಮಹಾರಾಜನ ಸ್ಥಾನದೊಳಗ ಒಬ್ಬ ರಸಿಕ, ಒಬ್ಬ ಮಗ್ನನಾದಂಥ ವ್ಯಕ್ತಿ, ಒಬ್ಬ ಪ್ರೇಮ ನಿಮಗ್ನ ಮೂಡಿ ಬಂದಿದ್ದ. ಆತ ಹಾಡ್ತಾ ಇದ್ದ. ಯುವಕ ಹಾಡ್ತಾ ಇದ್ದ. ಹಾಡಿನ ಮಧ್ಯದಲ್ಲಿ ರಾಜ ತನ್ನನ್ನೇ ಮರೆತಿದ್ದ, ಮಗ್ನಾಗಿದ್ದ. ಕಣ್ಣಲ್ಲಿ ಆನಂದದ ಬಾಷ್ಪ ಸುರಿತಾ ಇದ್ದು. ಹಾಡ ಮುಗಿದಾಗ ತಾಸುಗಳೇ ಹೋಗಿದ್ದು. ಹಾಡಿನೊಳಗ ಮಹಾರಾಜ ಎಂದು ಕೇಳದಂಥ ರಸ ಇತ್ತು. ಮಹಾರಾಜನ ಹತ್ತಿರ ಲಕ್ಷ, ಸಾವಿರ ಜನ ಬರ್ತಾರೆ, 100 ಜನ ಗಾಯಕರು ಬರ್ತಾರೆ, ಶ್ರೇಷ್ಠ ಸಂಗೀತಜ್ಞರ ಬರ್ತಾರೆ. ಎಲ್ಲರ ಹಾಡ ಕೇಳಿದ್ದ ಮಹಾರಾಜ. ಆದರೆ ಒಂದು ದಿನವೂ ಆನಂದದ ಬಾಷ್ಪ ಸುರಿದಿರಲಿಲ್ಲ, ಹೃದಯ ಉಕ್ಕಿರಲಿಲ್ಲ ಎಂದ ಬೇರೆ ಅನುಭವ ಮನುಷ್ಯನಿಗೆ. ಎಲ್ಲ ಮುಗಿದ ಬಳಿಕ ಮಹಾರಾಜ ಮೌನವಾಗಿದ್ದ, ಮೌನವಾಗಿದ್ದ. ಅಂತಾನ ಆ ಮನುಷ್ಯನಿಗಂತಾನ ಹೊತ್ತು ಹೊರಡಾಕತ್ತಿತ್ತು, ಅಷ್ಟು ಹಾಡಿದ್ದ. ಹಾಡಿನೊಳಗೆ ಮಗ್ನಾಗಿದ್ದ. ಸೂರ್ಯನ ಮೊದಲನೇ ಬಿಸಿಲ ಬೀಳಾಕತ್ತಿತ್ತು. ಮಹಾರಾಜ ಎತ್ತರಾಗಿ ಹೇಳ್ತಾನ, ಆ ಯುವಕನಿಗೆ ಹೇಳ್ತಾನ, ಯುವಕನೇ, ನಿನ್ನಂಥ ಆನಂದ ನನಗಿದ್ದಿದ್ರೆ, ನಿನ್ನಂಥ ಆನಂದ ನನಗೆ ಸಿಗೋದಾದ್ರೆ ರಾಜ್ಯವನ್ನೇ ತ್ಯಾಗ ಮಾಡಬಲ್ಲೆ, ರಾಜ್ಯವನ್ನೇ ತ್ಯಾಗ ಮಾಡಬಲ್ಲೆ. ಆವಾಗ ಯುವಕ ಹೇಳ್ದ, ಮಹಾರಾಜನೇ, ಮಹಾರಾಜ ಅಂತ ಮರೆತು ಬಿಟ್ಟಾಗ ಇಷ್ಟ ಆನಂದ ಆಗ್ಯದ ನಿನಗ ಇಲ್ಲ? ಮಹಾರಾಜ ಅಂತ ಮರೆತು ಕೇಳದೆ ಅಂತ ನಿನಗಿಷ್ಟ ಆನಂದ ಆಗ್ಯದ. ನಾನು ಸಾಮಾನ್ಯ ಯುವಕ ಅಂತ ಹಾಡ್ಲಿಲ್ಲ. ನಾನು ಯುವಕ ಅನ್ನೋದನ್ನ ನಾ ಮರೆತೆ, ಮಹಾರಾಜ ಅನ್ನೋದನ್ನ ನೀ ಮರೆತೆ. ಆದ್ದರಿಂದ ನೀನು ಇಷ್ಟು ಮಗ್ನ, ಇಷ್ಟು ಸಂತೋಷ. ಅದೇ ಸಿಂಹಾಸನ ಮೇಲೆ ಕೂತು ಮರೆತು ಬಿಟ್ರೆ ಸಾಕು, ನೀನು ಋಷಿ ಆಗ್ತೀಯ ಅಂದ ಯುವಕ. ಆನಂದ ಆಗಿತ್ತು ಮಹಾರಾಜನಿಗೆ. ಅವ ಹೇಳ್ದ,
ಸಿಂಹಾಸನ ತಗೊಂಡು ಏನ್ ಮಾಡೋದದ? ನಿನ್ನಂಥ ಒಬ್ಬ ಮಹಾನುಭಾವ ರಾಜನಾಗಿ ಬಿಟ್ಟರೆ ನನಗೆ ಸಂತೋಷದ, ನಿನಗೆಲ್ಲಾ ರಾಜ್ಯವನ್ನು ಕೊಡ್ತೀನಿ ಬಾ ಅಂದ. ಹುಡುಗ ಹೇಳ್ದ, ರಾಜರೇ ನನ್ನ ಅತಿಥಿಗಳಾಗಿ ಬರುವಂಥ ಸಂತೋಷ ನನ್ನ ಹೃದಯದೊಳಗಿರುವಾಗ ನಿನ್ನ ರಾಜ್ಯ ತಗೊಂಡು ನನಗೇನು ಮಾಡೋದದ? ನಿಶ್ಚಯದಾರ್ಢ್ಯ, ನಿಶ್ಚಯದಾರ್ಢ್ಯ. ಏನ ಹುಡುಗನ ನಿಶ್ಚಯತ! ಎಂಥ ಅದ್ಭುತವಾದ ಮನಸ್ಸ. ನಮಗೇನಾದರೂ ಒಬ್ಬ ರಾಜ ಹಿಂಗೆ ಬಂದು ಏನು ಬೇಕಾದ್ದು ಕೇಳಿಕೊಡ್ತೀನಿ ಅಂದಿದ್ರೆ, ಸಿಂಹಾಸನವನ್ನು ಬಿಟ್ಟು ಕೊಡ್ತೀನಿ ಏರು ಅಂದಿದ್ರೆ ಏಕ್ದಮ್ ಓಡಿ ಹೋಗ್ತಿದ್ದೇವೆ ಆ ಕಡೆ. ಬರೇ ಟಿಕೆಟ್ ಕೊಡ್ತೇವಿ ಅಂದ್ರೆ ಯಾರ್ಯಾರೋ ಹೋಗ್ತೇವೆ. ಇನ್ನು ರಾಜ್ಯ ಸಿಂಹಾಸನ ಸಿಗ್ತದಂದ್ರೆ ಗತಿ ಏನಾಗಬೇಡ. ಅವಾಗ ಎಲ್ಲಿ ಪ್ರವಚನ, ಎಲ್ಲಿ ಕೇಳೋದು, ಎಲ್ಲಿ ಹೇಳೋದು? ನಂದು ಹಂಗ, ನಮಗೂ ಒಂದಿಟ್ಟು ಏನ್ರೆ ಪ್ರೈಮ್ ಮಿನಿಸ್ಟರ್ಶಿಪ್ ಕೊಡ್ತೇವೆ ಅಂತ ಯಾರೇ ಅಕಸ್ಮಾತ್ ಸುಳ್ಳು ಸುದ್ದಿ ಹಬ್ಸಿದ್ರು ಸಹಿತ ಪ್ರವಚನ ನಡೆಯೋದಿಲ್ಲ, ಎದ್ದು ಹೋಗಿಬಿಡ್ತೇವೆ ನಾವು. ಎಲ್ಲದ ಎಲ್ಲದ ನಿಶ್ಚಯದಾರ್ಢ್ಯ. ಎಲ್ಲಕ್ಕಿಂತಲೂ ಶ್ರೇಷ್ಠ ಸಮಾಧಾನ. ಆ ಹುಡುಗನಿಗೆ ಗೊತ್ತಿತ್ತದ, ಹುಡುಗನಿಗೆ ಗೊತ್ತಿತ್ತು ಸಮಾಧಾನದಂಥ ಪರಮ ಸಂಪದ ಇಲ್ಲ, ಸಮಾಧಾನದಂಥ ಪರಮ ಅಧಿಕಾರ ಇಲ್ಲ, ಸಮಾಧಾನಕ್ಕಿಂತ ಪರಮ ಶ್ರೇಷ್ಠತೆ ಇಲ್ಲ ಅಂತ ಗೊತ್ತಿರುವ ಯುವಕ ಯಾವುದಕ್ಕೂ ಮನಸ್ಸ ಹರಿಸ್ತಾ ಇರಲಿಲ್ಲ. ನಿಶ್ಚಯವಾಗಿತ್ತು ಮನಸ್ಸ, ನಿಶ್ಚಯವಾಗಿತ್ತು. ಮಹಾರಾಜನೇ, ನೀನು ನಿನ್ನ ಗದ್ದಿಗೆ ಬಿಡಬೇಡ, ನಾನು ನನ್ನ ಗುಡಿಸಲ ಬಿಡೋದಿಲ್ಲ, ಆದರೆ ಅಲ್ಲಿ ನೀನಿರಬೇಡ, ಇಲ್ಲಿ ನಾನಿರೋದಿಲ್ಲ. ಅದು ಸಂತೋಷದ ಮಾರ್ಗ, ಅದು ಸಂತೋಷದ ಮಾರ್ಗ. ನಿಶ್ಚಯ ದಾರ್ಢ್ಯಾದ ಊರ್ಧ್ವಂ ಶಾಸ್ತ್ರ ರಕ್ಷಣಂ. ಇಷ್ಟ ನಿರ್ಣಯ ಆದರೆ ಆಗೋದಿಲ್ಲ, ಇದಕ್ಕಿಂತ ಇನ್ನೊಂದು ಸ್ವಲ್ಪ ಬೇಕಾಗ್ತದೆ. ಇಂಥ ನಿರ್ಣಯ ಮಾಡಿದರೂ ಕೂಡ ಈ ನಿರ್ಣಯ ಬಳೋತಾಕ ಉಳಿಯೋದಿಲ್ಲ. ಆದ್ದರಿಂದ ಅಂಥವ್ರ ಗೆಳೆತನ ಇರಬೇಕಾಗ್ತದೆ. ಆ ಹುಡುಗನ ಮಾತಿನ ಗೆಳೆತನ ಇರಬೇಕು, ಒಂದಿಷ್ಟು ಹುಡುಗನ ಗೆಳೆತನ ಇರಬೇಕು, ಹುಡುಗನ ಮಾತಿನ ಒಂದಿಷ್ಟು ರಕ್ಷಣೆ ಇರಬೇಕದ. ಹುಡುಗ ಹೇಳ್ತಾನ, ಮೆಲ ಮೆಲ ನನಗೊಂದಿಷ್ಟು ಭೇಟಿ ಆಗು. ಯಾಕೆ? ಅಲ್ಲಿ ಹೋಗಿ ಕೂತು ಬಳಕ ಈ ವಿಚಾರ ಮತ್ತೆ ಉಳಿಲಿಕ್ಕಿಲ್ಲ. ಮೆಲ ಮೆಲ ಹೋದಾಗ ಸ್ವಲ್ಪ ಬಂದು ನನಗೂ ಒಂದಿಷ್ಟು ಭೇಟಿ ಆಗ್ತಾ ಇರು ಅಂದ ಹುಡುಗ. ನಿಶ್ಚಯ ದಾರ್ಢ್ಯಾತ್ ಊರ್ಧ್ವಂ ಶಾಸ್ತ್ರ ರಕ್ಷಣಂ. ನನ್ನ ಮಾತು ಒಂದಿಷ್ಟು ನೆನಪ ಮಾಡಿಕೋ ಅಂದ. ಅದನ್ನೇ ಗುರು ಹೇಳ್ತಾ ಇರೋದು. ನಾನೆಲ್ಲ ಹೇಳ್ದೆ ಸಮಾಧಾನವೇ ಶ್ರೇಷ್ಠ ಅಂತ ನೀನು ನಿರ್ಣಯ ಮಾಡದೆ, ಸಮಾಧಾನಕ್ಕೆ ನಾನಿನ್ನ ಪ್ರಾಧಾನ್ಯತೆ ಕೊಡ್ತೇನೆ, ಯಾವುದಕ್ಕೂ ಕೊಡುವುದಿಲ್ಲ ಅಂತ ನೀನು ನಿಶ್ಚಯ ಮಾಡಿದರೂ ಕೂಡ ಪ್ರಪಂಚ ಹೀಗದ, ಆ ನಿಶ್ಚಯ ಹೊಯ್ದಾಡ್ತದ. ಆದ್ದರಿಂದ ನೀನು ಒಂದು ಕೆಲಸ ಮಾಡು, ನನ್ನ ಹತ್ತಿರ ಸ್ವಲ್ಪ ಮೆಲ ಮೆಲ ಬಾ, ಇಲ್ಲವೇ ನನ್ನ ಮಾತೊಂದಿಷ್ಟು ಮೆಲ ಮೆಲ ಮೆಲುಕು ಹಾಕು, ಸಾಕು, ಎರಡರಾಗ ಒಂದು ಮಾಡು. ಅದಕ್ಕೆ ಸತ್ಸಂಗ ಸತ್ಸಂಗ ಅಂತ ಇಡೀ ಜಗತ್ತಿನ ಎಲ್ಲಾ ಧರ್ಮದವರು ಅದನ್ನ ಹೇಳಿದರು. ಋಷಿ ಹೇಳಿದ, ಸ್ವಾಧ್ಯಾಯ ಪ್ರವಚನೇಚ ಸ್ವಾಧ್ಯಾಯ ಪ್ರವಚನೇಚ. ಬಲ್ಲವರ ಮಾತನ್ನ ಮೆಲುಕು ಹಾಕು, ಮೆಲುಕು ಹಾಕು. ಅದು ನಿನ್ನನ್ನು ರಕ್ಷಿಸ್ತದ. ಇಲ್ಲದೆ ಇದ್ರೆ ಏನಾಗ್ತದ ಅಂದ ಶಿಷ್ಯ. ಇಲ್ಲದೆ ಇದ್ರೆ ಏನಾಗ್ತದ ಅಂತ ತಿಳ್ಕೋಬೇಕಾದ್ರೆ ನಾಳೆ ಬರಬೇಕಾಗ್ತದೆ. ನಮಿಸುವೆನು ಗುರುವೇ ನಿಮಗೆ, ನಮಿಸುವೆನು ಗುರುವೇ ನಿಮಗೆ, ಶಿವನಾಮವನು ಕರುಣಿಸು ಜನಗೆ, ಶಿವನಾಮವನು ಕರುಣಿಸು ಜನಗೆ. ನಮಿಸುವೆನು ಗುರುವೇ ನಿಮಗೆ, ಶಿವನಾಮವನು ಕರುಣಿಸು ಜನಗೆ, ಶಿವನಾಮವನು ಕರುಣಿಸು ಜನಗೆ. ಭವದಲ್ಲಿ ಸಿಲುಕಿ ಬಳಲುತ್ತಿಹನು, ಭವದಲ್ಲಿ ಸಿಲುಕಿ ಬಳಲುತ್ತಿಹನು. ಭುವನದಿ ಸಲಹು ಮೊರೆಯಿಡುತ್ತಿಹನು, ಭುವನದಿ ಸಲಹು ಮೊರೆಯಿಡುತ್ತಿಹನು. ಶಿವನನ್ನು ತೋರಿಸಿ
ಕೊರೆಯಯ್ಯ ನೀನು ಶಿವನನ್ನು ತೋರಿಸಿ ಕೊರೆಯಯ್ಯ ನೀನು ನಮಿಸುವೆನು ಗುರುವೆ ನಿಮಗೆ ಶಿವನಾಮವನು ಕರುಣಿಸು ಜನಗೆ ಶಿವನಾಮವನು ಕರುಣಿಸು ಜನಗೆ ಜನುಮ ಜನುಮದ ಪುಣ್ಯವು ಕಾಣೆ ಜನುಮ ಜನುಮದ ಪುಣ್ಯವು ಕಾಣೆ ನಿನ್ನಯ ದರುಶನ ನನಗಾಯಿತು ಜನುಮ ಜನುಮದ ಪುಣ್ಯವು ಕಾಣೆ ನಿನ್ನಯ ದರುಶನ ನನಗಾಯಿತು ಕಾಣದ ದೇವನ ಸಾಕಾರ ರೂಪನೆ ಕಾಣದ ದೇವನ ಸಾಕಾರ ರೂಪನೆ ನಮಿಸುವೆನು ಗುರುವೆ ನಿಮಗೆ ಶಿವನಾಮವನು ಕರುಣಿಸು ಜನಗೆ ಶಿವನಾಮವನು ಕರುಣಿಸು ಜನಗೆ ಮರಣವು ಧಾವಿಸಿ ಬರುತ್ತಿದೆಯಯ್ಯ ಮರಣವು ಧಾವಿಸಿ ಬರುತ್ತಿದೆಯಯ್ಯ ಮರತಿಯ ಜನರಿಗೆ ಅರಿವು ತೋರಯ್ಯ ಮರತಿಯ ಜನರಿಗೆ ಅರಿವು ತೋರಯ್ಯ ಚರಣವ ತಿಳಿದೆನು ರಕ್ಷಿಸು ಬಾರಯ್ಯ ಚರಣವ ತಿಳಿದೆನು ರಕ್ಷಿಸು ಬಾರಯ್ಯ ನಮಿಸುವೆನು ಗುರುವೆ ನಿಮಗೆ ಶಿವನಾಮವನು ಕರುಣಿಸು ಜನಗೆ ಶಿವನಾಮವನು ಕರುಣಿಸು ಜನಗೆ